ಇದು ಫ್ರೀಡಂ ಟಿವಿಯ ಮೆಗಾ ಇಂಪ್ಯಾಕ್ಟ್ ಸುದ್ದಿ. ಫ್ರೀಡಂ ಟಿವಿ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ. ಈಗ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಫ್ರೀಡಂ ಟಿವಿ ಒಂದು ವರದಿ ಮಾಡಿತ್ತು, ಒಂದು ಸ್ಫೋಟಕ ಸುದ್ದಿಯನ್ನು ಅಥವಾ ರಹಸ್ಯವನ್ನು ಬಯಲು ಮಾಡಿತ್ತು. ಅದೇ ಒಂದು ವಿಚಾರವಾಗಿ ಫ್ರೀಡಂ ಟಿವಿ ಒಂದು ವರದಿ ಮಾಡಿದ ಬೆನ್ನಲ್ಲೇ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಇಂಪ್ಯಾಕ್ಟ್ ಸ್ಟೋರಿ. ಫ್ರೀಡಂ ಟಿವಿ ವರದಿ ಮಾಡಿತ್ತು, ಆ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಿದ್ಯುತ್ ಶಕ್ತಿ ಮಂಡಳಿ ಇಂಜಿನಿಯರ್ ಸಂಘಕ್ಕೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡ್ತಾ ಇದೆ. ಅಕ್ಟೋಬರ್ 11ರಂದೇ ಸಂಘ ಆಡಳಿತದ ವರದಿ ಮುಕ್ತಾಯ ಆಗಿದೆ. ಆದರೂ ಸಂಘದಲ್ಲಿ ದರ್ಬಾರನ್ನು ಮಾಡ್ತಾ ಇದ್ದ ಅಧ್ಯಕ್ಷ ಮುಂದಿನ 6 ತಿಂಗಳ ಅವಧಿಗೆ ಆಡಳಿತಾಧಿಕಾರಿಯ ಒಂದು ನೇಮಕ ಮಾಡಿ ಅಂತ ಆದೇಶವನ್ನು ಹೊರಡಿಸಿದೆ ಸರ್ಕಾರ. ಸಹಕಾರ ಸಂಘದ ಉಪ ನಿಬಂಧಕರು ಹಾಗೂ ಜಿಲ್ಲಾ ನೋಂದಣಾಧಿಕಾರಿಗಳಿದೆ, ಅವ್ರನ್ನ ನೇಮಕ ಮಾಡಿ ಅಂತ ವಿದ್ಯುತ್ ಶಕ್ತಿ ಮಂಡಳಿ ಸಂಘದ ಚುನಾವಣೆ ಆಡಳಿತಾಧಿಕಾರಿ ಹೆಗಲಿಗೆ ಹೋಗ್ತಾ ಇದೆ. ಚುನಾವಣೆಯನ್ನು ನಡೆಸಿ ಆಡಳಿತ ಮಂಡಳಿಗೆ ಅಧಿಕಾರಿ ಒಂದು ಹಸ್ತಾಂತರವನ್ನು ಮಾಡಿ ಅಂತ ಹೇಳಲಾಗ್ತಾ ಇದೆ. ಆಡಳಿತಾಧಿಕಾರಿಗೆ ಸೂಚನೆ ನೀಡಿದ ಸರ್ಕಾರ ಈ ಒಂದು ವಿಚಾರದಲ್ಲಿ. ಇದು ಫ್ರೀಡಂ ಟಿವಿ ಏನು ವರದಿ ಮಾಡಿತ್ತು, ಸಾಕಷ್ಟು ವಿಚಾರಗಳು ಕೇಳಿ ಬಂದಿತ್ತು. ಹೀಗಾಗಿ ಇದೇ ವಿಚಾರವಾಗಿ ಫ್ರೀಡಂ ಟಿವಿ ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳನ್ನು ನೇಮಕ ಮಾಡಿ ಚುನಾವಣೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನು ಅಧಿಕಾರಾವಧಿ ಮುಗಿದ್ರೂ ಕೂಡ ಅಧ್ಯಕ್ಷ ನಂದೇ ದರ್ಬಾರ ಅಂತ ಹೇಳಿ ಅಲ್ಲಿ ಓಡಾಡ್ತಾ ಇದ್ದ. ಹೀಗಾಗಿ ವಿದ್ಯುತ್ ಶಕ್ತಿ ಮಂಡಳಿಯ ಒಂದು ಇಂಜಿನಿಯರ್ ಏನಿದ್ದಾರೆ ಆ ಒಂದು ಸ್ಥಾನಕ್ಕೆ, ಅಧ್ಯಕ್ಷ ಸ್ಥಾನಕ್ಕೆ ನೀವು ಚುನಾವಣೆ ಮಾಡಿ ಅಂತ ಅಕ್ಟೋಬರ್ 11ರಂದೇ ಸಂಘದ ಒಂದು ಚುನಾವಣೆ ಆಗಬೇಕು ಅಂತ ನೋಡಿ. ಸಂಘದಲ್ಲಿ ಇದ್ದುಕೊಂಡು ಅಧ್ಯಕ್ಷ ದರ್ಬಾರ ಮಾಡ್ತಾ ಇದ್ದ. ಇನ್ನು ಎಲ್ಲ ಮುಗಿದೋಗಿತ್ತು ಕತೆ. ಆದರೂ ಕೂಡ ಇನ್ನು ಮುಂದಿನ 6 ತಿಂಗಳ ಅವಧಿಗೆ ಅಧಿಕಾರಿಯನ್ನು ನೇಮಕ ಮಾಡಿ ಅಂತ ಆದೇಶವನ್ನು ಹೊರಡಿಸಲಾಗಿದೆ. ಸರ್ಕಾರ ಸಂಘ ಉಪ ನಿಬಂಧಕರು ಹಾಗೂ ಜಿಲ್ಲಾ ನೋಂದಣಿ ಅಧಿಕಾರಿಗಳೇ ಅವರ ನೇಮಕ ಮಾಡಿ ಅಂತ ವಿದ್ಯುತ್ ಶಕ್ತಿ ಮಂಡಳಿಯ ಸಂಘ ಚುನಾವಣೆ ಆಡಳಿತಾಧಿಕಾರಿಯ ಒಂದು ಹೆಗಲಿಗೆ ಹೋಗುತ್ತಾ ಇದೆ. ಚುನಾವಣೆಯನ್ನು ನಡೆಸ್ರಿ ಅಂತ ಹೇಳ್ತಾ ಇದೆ ಸರ್ಕಾರ. ನೋಡಿ, ಏನೋ ಸರ್ಕಾರದ ಗಮನಕ್ಕೆ ಬಂದರೆ ಮಾತ್ರ ಇಂತಹ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಅಥವಾ ಇಲ್ವಾ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವು ಹೇಳಿದ್ವಿ, ಸುದ್ದಿ ಮಾಡಿದ್ವಿ. ಹೀಗಾಗಿ ಇದರಿಂದಾನೇ ಎಚ್ಚೆತ್ತುಕೊಳ್ತಾ ಎನ್ನುವಂತಹ ಒಂದು ಮಾತು. ಹೀಗಾಗಿ ಇದು ನಮ್ಮ ಫ್ರೀಡಂ ಟಿವಿಯ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಯಾಕಂದರೆ ಅಧಿಕಾರಾವಧಿ ಮುಗಿದ್ರೂ ಕೂಡ ಕೆಲವೊಂದು ಅಧಿಕಾರಿಗಳು ಏನು ಮಾಡ್ತಾರೆ, ಮುಗಿದ್ರೂ ಕೂಡ ಇನ್ನು ಯಾರೋ ಬೇರೆಯವ್ರು ಬಂದಿಲ್ಲ ಬಿಡು, ನಾನೇ ನೋಡ್ಕೊಳ್ಳೋಣ, ನಾನೇ ಮುಂದುವರ್ಸೋಣ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅಕ್ರಮವನ್ನು ಎದುರಿಸ್ತಾ ಆಗಿದ್ರು. ಹೀಗಾಗಿ ಈ ಒಂದು ವಿಚಾರ ನಮಗೆ ಗೊತ್ತಾಗಿತ್ತು. ನಮ್ಮ ಫ್ರೀಡಂ ಟಿವಿಯಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಜನರ ಮುಂದೆ ಇಟ್ಟಿದ್ವಿ. ಹೀಗಾಗಿ ಈ ಒಂದು ವಿಚಾರ ಬಯಲಿಗೆ ಬಂದಾಗ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ನಿದ್ದೆ ಮಾಡ್ತಾ ಇತ್ತೇನೋ ಗೊತ್ತಿಲ್ಲ. ಹೀಗಾಗಿ ಸಂಘದಲ್ಲಿ ನಡೀತಾ ಇದ್ದಂತಹ ಒಂದು ಅಧ್ಯಕ್ಷನ ದರ್ಬಾರನ್ನು ನಿಲ್ಲಿಸೋಕೆ ಮುಂದಾಗಿದೆ. ಮುಂದಿನ 6 ತಿಂಗಳ ಅವಧಿಗೆ ಆಡಳಿತಾಧಿಕಾರಿಯ ಒಂದು ನೇಮಕವನ್ನು ಮಾಡಿ ನೇಮಿಸಿ ಅಂತ ಆದೇಶವನ್ನು ಹೊರಡಿಸಿದೆ. ಸಹಕಾರ ಸಂಘ ಉಪನಿಬಂಧಕರು ಹಾಗೂ ಜಿಲ್ಲಾ ನೋಂದಣಾಧಿಕಾರಿಯ ಒಂದು ನೇಮಕ ಆಗಬೇಕು ಅಂತ ಹೇಳ್ತಾ ಇದೆ ಸರ್ಕಾರ. ಈ ಒಂದು ವಿಚಾರದಲ್ಲಿ ವಿದ್ಯುತ್ ಶಕ್ತಿ ಮಂಡಳಿ ಏನಿದೆ, ಮಂಡಳಿಯ ಒಂದು ಸಂಘದ ಚುನಾವಣೆ ಆಡಳಿತಾಧಿಕಾರಿಯ ಒಂದು ಹೆಗಲಿಗೆ ಹೋಗ್ತಾ ಇದೆ. ನೀವು ನಡೆಸಿ ಮುಂದೆ ನಿಂತ್ಕೊಂಡು ನಡೆಸಿ ಅಂತ ಹೇಳ್ತಾ ಇದೆ. ಚುನಾವಣೆಯನ್ನು ನಡೆಸಿ ಆಡಳಿತ ಮಂಡಳಿಗೆ ಒಂದು ಅಧಿಕಾರಿಯ ಒಂದು ಹಸ್ತಾಂತರವನ್ನು ಮಾಡಿ, ಯಾರು ಚುನಾವಣೆ ನಡೆಸಿದ ಮೇಲೆ ಯಾರು ನೇಮಕ ಆಗ್ತಾರೋ ಅವರಿಗೆ ನೀವು ಆನಂತರ ಅಧಿಕಾರವನ್ನು ಹಸ್ತಾಂತರ ಮಾಡಿ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರವಾಗಿ ಚುನಾವಣೆಯ ಆಡಳಿತಾಧಿಕಾರಿ ಏನಿದ್ದಾರೆ ಅವರ ಎಗರಿಗೆ ಹೋಗ್ತಾ ಇದೆ. ಎಲ್ಲ ಜವಾಬ್ದಾರಿಗಳು ನೀವು ನೋಡ್ಕೊಳ್ಳಿ, ಆಮೇಲೆ ಚುನಾವಣೆ ಆದಮೇಲೆ ಯಾರು ಬರ್ತಾರೋ ಅವರಿಗೆ ನೀವು ಅಧಿಕಾರವನ್ನು ಆಮೇಲೆ ಹಸ್ತಾಂತರ ಮಾಡಿ ಅಂತ ಆಡಳಿತಾಧಿಕಾರಿಗೆ ಸೂಚನೆಯನ್ನು ಕೊಟ್ಟಿದೆ ಸರ್ಕಾರ. ಈ ಒಂದು ವಿಚಾರವಾಗಿ ಸಾಕಷ್ಟು ಅಕ್ರಮಗಳು ಆಗ್ತಾ ಇತ್ತು. ನಿಮ್ಮ ಫ್ರೀಡಂ ಟಿವಿ ಎಲ್ಲ ವಿಚಾರವನ್ನು ಬಯಲಿಗೆಳೆದಿತ್ತು. ಅಲ್ಲಿ ಏನಾಗ್ತಾ ಇತ್ತು, ಯಾಕೆ, ಯಾರಿದ್ದಾರೆ, ಅವರು ಏನು ಮಾಡ್ತಾ ಇದ್ರು, ಇದೆಲ್ಲ ಕೂಡ ಪ್ರಶ್ನೆ ಮಾಡಿದ್ವಿ, ಇದ್ರ ಬಗ್ಗೆ ತಿಳಿಸಿದ್ವಿ. ಹೀಗಾಗಿ ಇದೇ ವಿಚಾರವಾಗಿ ಈಗ ಫ್ರೀಡಂ ಟಿವಿ ವರದಿ ಮಾಡಿದಂತಹ ಬೆನ್ನಲ್ಲೇ ಈಗ ಚುನಾವಣೆಯನ್ನು ನಡೆಸೋಕೆ ಮುಂದಾಗಿದೆ. ಚುನಾವಣೆಯ ಒಂದು ಆಡಳಿತಾಧಿಕಾರಿ ಏನಿರ್ತಾರೆ ಅವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಚುನಾವಣೆ ಆದ ನಂತರ ನಡೆಸಾದ ಮೇಲೆ ಯಾರು ಅಧಿಕಾರಿಗಳು ಬರ್ತಾರೆ, ಯಾರು ಗೆಲ್ತಾರೋ ಅವರಿಗೆ ನೀವು ಅಧಿಕಾರವನ್ನು ಹಸ್ತಾಂತರ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್. ಇದು ನಾವು ವರದಿ ಮಾಡಿದಂತಹ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಿಜಕ್ಕೂ ಕೂಡ ಇದು ಒಳ್ಳೆಯದು. ಯಾಕಂದರೆ ನೋಡಿ, ಅಲ್ಲಿ ನಡ್ತಾ ಇದ್ದಂತಹ ಒಂದು ವಿಚಾರಗಳು ಏನಿತ್ತು, ಅಕ್ರಮಗಳೇನಿತ್ತು, ಅದೆಲ್ಲ ಕೂಡ ಬಯಲಿಗೆ ಬಂದಾಗ ಅವರನ್ನು ಅಲ್ಲಿಂದ ತೆಗೆದು ಹಾಕುವುದು, ಕಳಿಸುವುದು ಅಥವಾ ಬೇರೆಯವ್ರನ್ನ ಹೊಸಬರನ್ನು ನೇಮಕ ಮಾಡೋದು ನಿಜಕ್ಕೂ ಕೂಡ ಒಳ್ಳೆಯ ವಿಚಾರ. ಹೀಗಾಗಿ ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.